ಮೊದಲನೇ ಪ್ರಶ್ನೆ. ಮಾನವ ದೇಹದಲ್ಲಿ ಹೊಸ ರಕ್ತಕಣಗಳು ಮುಖ್ಯವಾಗಿ ಎಲ್ಲಿ ಉತ್ಪತ್ತಿಯಾಗುತ್ತವೆ? ಆಪ್ಷನ್ಸ್. ಎ ಹೃದಯ, ಬಿ ಮೂಳೆ ಮಜ್ಜೆ, ಸಿ ಯಕೃತ್ತು, ಡಿ ಶ್ವಾಸಕೋಶ. ಸರಿಯಾದ ಉತ್ತರ ಬಿ ಮೂಳೆ ಮಜ್ಜೆ. ಮಾನವ ದೇಹದಲ್ಲಿ ಹೊಸ ರಕ್ತಕಣಗಳು ಮುಖ್ಯವಾಗಿ ಮೂಳೆ ಮಜ್ಜೆಯಲ್ಲಿ ಉತ್ಪತ್ತಿಯಾಗುತ್ತವೆ. ಎರಡನೇ ಪ್ರಶ್ನೆ. ಯಾವ ಹಣ್ಣು ತೇಲುತ್ತದೆ? ಆಪ್ಷನ್ಸ್. ಎ ಮಾವು, ಬಿ ಸೇಬು, ಸಿ ದ್ರಾಕ್ಷಿ, ಡಿ ಪಪ್ಪಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸೇಬು. ಸೇಬು ತೇಲುತ್ತದೆ. ಮೂರನೇ ಪ್ರಶ್ನೆ. ಮಾನವ ದೇಹದ ಯಾವ ಭಾಗದಲ್ಲಿ ಬೆವರು ಗ್ರಂಥಿಗಳು ಇರುವುದಿಲ್ಲ? ಆಪ್ಷನ್ಸ್. ಎ ಕೈ, ಬಿ ಕಾಲು, ಸಿ ತುಟಿ, ಡಿ ನೆತ್ತಿ. ಸರಿಯಾದ ಉತ್ತರ ಆಪ್ಷನ್ ಸಿ ತುಟಿ. ಮಾನವ ದೇಹದ ತುಟಿಯ ಭಾಗದಲ್ಲಿ ಬೆವರು ಗ್ರಂಥಿಗಳು ಇರುವುದಿಲ್ಲ. ನಾಲ್ಕನೇ ಪ್ರಶ್ನೆ. ಯಾವ ಜೀವಿ ತನ್ನ ತೂಕಕ್ಕಿಂತ ಹಲವು ಪಟ್ಟು ಹೆಚ್ಚು ಭಾರವನ್ನು ಹೊತ್ತುಕೊಳ್ಳಬಲ್ಲದು? ಆಪ್ಷನ್ಸ್. ಎ ಕುದುರೆ, ಬಿ ಇರುವೆ, ಸಿ ಬೆಕ್ಕು, ಡಿ ಮೊಲ. ಸರಿಯಾದ ಉತ್ತರ ಆಪ್ಷನ್ ಬಿ ಇರುವೆ. ಇರುವೆ ತನ್ನ ತೂಕಕ್ಕಿಂತ ಹಲವು ಪಟ್ಟು ಹೆಚ್ಚು ಭಾರವನ್ನು ಹೊತ್ತುಕೊಳ್ಳಬಲ್ಲದು. ಐದನೇ ಪ್ರಶ್ನೆ. ಮಾನವ ದೇಹದಲ್ಲಿ ಅತಿ ವೇಗವಾಗಿ ಬೆಳೆಯುವ ಭಾಗ ಯಾವುದು? ಆಪ್ಷನ್ಸ್. ಎ ಉಗುರು, ಬಿ ಕೂದಲು, ಸಿ ಹಲ್ಲು, ಡಿ ಕಿವಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕೂದಲು. ಮಾನವ ದೇಹದಲ್ಲಿ ಅತಿ ವೇಗವಾಗಿ ಬೆಳೆಯುವ ಭಾಗ ಕೂದಲು. ಆರನೇ ಪ್ರಶ್ನೆ. ಯಾವ ಪ್ರಾಣಿ ತನ್ನ ಹೃದಯ ಬಡಿತವನ್ನು ಅತ್ಯಂತ ನಿಧಾನಗೊಳಿಸಬಲ್ಲದು? ಆಪ್ಷನ್ಸ್. ಎ ಸ್ಲೋತ್, ಬಿ ಸಿಂಹ, ಸಿ ಕುದುರೆ, ಡಿ ಚಿರತೆ. ಸರಿಯಾದ ಉತ್ತರ ಆಪ್ಷನ್ ಎ ಸ್ಲೋತ್. ಸ್ಲೋತ್ ಪ್ರಾಣಿ ತನ್ನ ಹೃದಯ ಬಡಿತವನ್ನು ಅತ್ಯಂತ ನಿಧಾನಗೊಳಿಸಬಲ್ಲದು. ಏಳನೇ ಪ್ರಶ್ನೆ. ಯಾವ ಜೀವಿ ತನ್ನ ಕೈ ಅಥವಾ ಕಾಲು ಕಳೆದುಕೊಂಡರೆ ಮತ್ತೆ ಬೆಳೆಸಿಕೊಳ್ಳಬಲ್ಲದು? ಆಪ್ಷನ್ಸ್. ಎ ಮೊಲ, ಬಿ ಸಮುದ್ರ ನಕ್ಷತ್ರ, ಸಿ ಬೆಕ್ಕು, ಡಿ ಆಮೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸಮುದ್ರ ನಕ್ಷತ್ರ. ಸಮುದ್ರ ನಕ್ಷತ್ರ ತನ್ನ ಕೈ ಅಥವಾ ಕಾಲು ಕಳೆದುಕೊಂಡರೆ ಮತ್ತೆ ಬೆಳೆಸಿಕೊಳ್ಳಬಲ್ಲದು. ಎಂಟನೇ ಪ್ರಶ್ನೆ. ಮಾನವ ದೇಹದ ಯಾವ ಅಂಗವು ತನ್ನನ್ನು ತಾನೇ ಪುನರುತ್ಪಾದಿಸಿಕೊಳ್ಳುವ ಸಾಮರ್ಥ್ಯ ಹೆಚ್ಚು ಹೊಂದಿದೆ? ಎ ಹೃದಯ, ಬಿ ಯಕೃತ್ತು, ಸಿ ಶ್ವಾಸಕೋಶ, ಡಿ ಮೆದುಳು. ಸರಿಯಾದ ಉತ್ತರ ಆಪ್ಷನ್ ಬಿ ಯಕೃತ್ತು. ಮಾನವ ದೇಹದ ಯಕೃತಂಗವು ತನ್ನನ್ನು ತಾನೇ ಪುನರುತ್ಪಾದಿಸಿಕೊಳ್ಳುವ ಸಾಮರ್ಥ್ಯ ಹೆಚ್ಚು ಹೊಂದಿದೆ. ಒಂಬತ್ತನೇ ಪ್ರಶ್ನೆ. ಯಾವ ಪ್ರಾಣಿಯ ಹೃದಯ ಅತಿ ದೊಡ್ಡದು? ಆಪ್ಷನ್ಸ್. ಎ ಆನೆ, ಬಿ ನೀಲಿ ತಿಮಿಂಗಿಲ, ಸಿ ಜಿರಾಫೆ, ಡಿ ಖಡ್ಗಮೃಗ. ಸರಿಯಾದ ಉತ್ತರ ಆಪ್ಷನ್ ಬಿ ನೀಲಿ ತಿಮಿಂಗಿಲ. ನೀಲಿ ತಿಮಿಂಗಿಲದ ಹೃದಯ ಅತಿ ದೊಡ್ಡದು. ಹತ್ತನೇ ಪ್ರಶ್ನೆ. ಮಾನವ ದೇಹದಲ್ಲಿ ಆಹಾರ ಜೀರ್ಣವಾಗಲು ಪ್ರಮುಖವಾಗಿ ಸಹಾಯ ಮಾಡುವ ದ್ರವ ಯಾವುದು? ಆಪ್ಷನ್ಸ್. ಎ ರಕ್ತ, ಬಿ ಲಾಲಾರಸ, ಸಿ ಹೊಟ್ಟೆಯ ಆಮ್ಲ, ಡಿ ನೀರು. ಸರಿಯಾದ ಉತ್ತರ ಸಿ ಹೊಟ್ಟೆಯ ಆಮ್ಲ. ಮಾನವ ದೇಹದಲ್ಲಿ ಆಹಾರ ಜೀರ್ಣವಾಗಲು ಪ್ರಮುಖವಾಗಿ ಸಹಾಯ ಮಾಡುವ ದ್ರವ ಹೊಟ್ಟೆಯ ಆಮ್ಲ. 11ನೇ ಪ್ರಶ್ನೆ. ಯಾವ ಪ್ರಾಣಿಯ ಬೆರಳಚ್ಚು ಮನುಷ್ಯನ ಬೆರಳಚ್ಚಿನಂತೆ ಇರುತ್ತದೆ? ಆಪ್ಷನ್ಸ್. ಎ ಚಿಂಪಾಂಜಿ, ಬಿ ಕೋತಿ, ಸಿ ಕೋಲಾ, ಡಿ ಗೋರಿಲ್ಲಾ. ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲಾ. ಕೋಲಾ ಪ್ರಾಣಿಯ ಬೆರಳಚ್ಚು ಮನುಷ್ಯನ ಬೆರಳಚ್ಚಿನಂತೆ ಇರುತ್ತದೆ. 12ನೇ ಪ್ರಶ್ನೆ. ಮನುಷ್ಯನ ದೇಹದಲ್ಲಿ ಅತಿ ವೇಗವಾಗಿ ಗುಣವಾಗುವ ಭಾಗ ಯಾವುದು?
ಎ ಚರ್ಮ, ಬಿ ಯಕೃತ್ತು, ಸಿ ಬಾಯಿ ಒಳಭಾಗ, ಡಿ ಎಲುಬು. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಯಿ ಒಳಭಾಗ. ಮನುಷ್ಯನ ದೇಹದಲ್ಲಿ ಅತಿ ವೇಗವಾಗಿ ಗುಣವಾಗುವ ಭಾಗ ಬಾಯಿಯ ಒಳಭಾಗ. 13ನೇ ಪ್ರಶ್ನೆ. ಯಾವ ಪ್ರಾಣಿ ಹಿಮ್ಮುಖವಾಗಿ ನಡೆಯಲು ಸಾಧ್ಯವಿಲ್ಲ? ಆಪ್ಷನ್ಸ್: ಎ ಕುದುರೆ, ಬಿ ಕಾಂಗರೂ, ಸಿ ಆನೆ, ಡಿ ಒಂಟೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂಗರೂ. ಕಾಂಗರೂ ಹಿಮ್ಮುಖವಾಗಿ ನಡೆಯಲು ಸಾಧ್ಯವಿಲ್ಲ. 14ನೇ ಪ್ರಶ್ನೆ. ಮಾನವನ ದೇಹದಲ್ಲಿ ಅತಿ ಹೆಚ್ಚು ಕೋಶಗಳಿರುವ ಅಂಗ ಯಾವುದು? ಆಪ್ಷನ್ಸ್: ಎ ಚರ್ಮ, ಬಿ ಮೆದುಳು, ಸಿ ಹೃದಯ, ಡಿ ಶ್ವಾಸಕೋಶ. ಸರಿಯಾದ ಉತ್ತರ ಆಪ್ಷನ್ ಎ ಚರ್ಮ. ಮಾನವನ ದೇಹದಲ್ಲಿ ಅತಿ ಹೆಚ್ಚು ಕೋಶಗಳಿರುವ ಅಂಗ ಚರ್ಮ. 15ನೇ ಪ್ರಶ್ನೆ. ಒಂದು ಜೇನುನೊಣ ತನ್ನ ಜೀವನದಲ್ಲಿ ಸರಾಸರಿ ಎಷ್ಟು ಜೇನು ಉತ್ಪಾದಿಸುತ್ತದೆ? ಆಪ್ಷನ್ಸ್: ಎ 1 ಚಮಚ, ಬಿ 1 ರಿಂದ 12 ಚಮಚ, ಸಿ 5 ಚಮಚ, ಡಿ 10 ಚಮಚ. ಸರಿಯಾದ ಉತ್ತರ ಆಪ್ಷನ್ ಬಿ 1 ರಿಂದ 12 ಚಮಚ. ಒಂದು ಜೇನುನೊಣ ತನ್ನ ಜೀವನದಲ್ಲಿ ಸರಾಸರಿ 1 ರಿಂದ 12 ಚಮಚ ಜೇನು ಉತ್ಪಾದಿಸುತ್ತದೆ.